ಅಲ್ಲಿ ಕಾಂತರಾಜ್ ಯಾರ್ಯಾರು ಲಾರಿಗಳನ್ನು ಕೊಡಿಸಿದ್ನೋ ಅವರೆಲ್ಲ ಸರ್ವನಾಶ ಆಗೋದು, ಎಲ್ಲ ಸಾಲು ಸಿಕ್ಕಾಕೊಂಡು ಅವರೆಲ್ಲ ಇವ್ರು ಸಾಹಸ ಬೇಡ ಅಂತ ಸಾಲದಲ್ಲಿ ಸಿಕ್ಕಾಕೊಂಡು ಇವನು ತಮ್ಮ ಇವ್ರ ಲಾರಿಗಳೆಲ್ಲ ಹತ್ತಿರಕ್ಕೆ ಹಾಕೋದು ಟ್ರಾನ್ಸ್ಪೋರ್ಟಲ್ಲಿ. ಆಮೇಲೆ ಎಲ್ಲ ACCಯಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟ್ ಇರುತ್ತೆ. ನಮ್ದು ತಪ್ಪಿದೆ. ನಾವು ನೋಡಿ ಎಂಥ ಗಿರಾಕಿಗಳಿಗೆ ನಾವು ಅದ್ರ ದುಡ್ಡು ಈ ಥರ ದುಡ್ಡು ಮಾಡಿರೋದು ಯಾರು ಗೊತ್ತಿಲ್ಲ. ಕೇಶವ ರೆಡ್ಡಿ ಹೇಳೋದು, ಕೇಶವ ರೆಡ್ಡಿ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ. ನೀನೇನು ಮಾಡಲಿಲ್ಲ, ಅಬ್ದುಲ್ಲಾ ಹಿಡ್ಕೊಂಡು ಕೆಂಚೇಗೌಡ ಸಾಕ್ಷಿ ಮರಳಿ ಕೆಂಚೇಗೌಡಲ್ಲಿ ಎಷ್ಟು ನೀನೇ ಸ್ವಲ್ಪ ಲೆಕ್ಕ ಬರುತ್ತೆ. ಏನು ಗೊತ್ತಿಲ್ವಾ? ಎಷ್ಟು ಹೊಡೆದ ಇವ್ರು ಸದ್ಯ ಅಂತಾರ ಮಾತಾಡಿದ್ರೆ ಅಲ್ಲಿ ಜನ ಲೆಕ್ಕ ಬರ್ಕೊಂಡಿದ್ದೀವಿ. ಅವ್ರು ಬಯ್ಯೋ ಜೈನ ಕಳ್ಳ ಬಯ್ಯೋ ಜನ ಗೊತ್ತಿದ್ದೀವಿ ಕ್ಯಾರೆಕ್ಟರ್. ಇವನು ಬೋಂದ್ ಹೇಳೋದು, ನಮ್ಮ ಬಗ್ಗೆ ಮಾತಾಡೋದು, ಚುನಾವಣೆಯಲ್ಲಿ ಹಂಗಿದ್ದೀವಿ ಗೆದ್ದಿದ್ದಾರೆ ಅಂತ ಹೇಳೋದು. ಚುನಾವಣೆ ತಂತ್ರಗಾರಿಕೆ ಅದು. ಆ ಸಮಯಕ್ಕೆ ಯಾವ ಥರ ಆಗುತ್ತೆ ಗೊತ್ತಿರಲ್ಲ. ರಿಸಲ್ಟೇ ಮುಖ್ಯ. ಈ ಪರೀಕ್ಷೆ ಹೆಂಗ್ ಬಂದಿದೆ ಅಂತ ಕೇಳ್ತಾರಪ್ಪ, ನೋಡೋದೇನು ಪಾಸ್ ಮಾಡಿದ್ದಾರೆ ಜನ. ಸುಮ್ಮನೆ ಪಾಸ್ ಮಾಡ್ತಾರೆ, ಓಟ್ ಬಿದ್ದರೆ ಪಾಸ್ ಆಗಿದೆ. ಅಂದ್ರೆ ಮೊನ್ನೆ ಸ್ವಲ್ಪ ಬೇಸಿಗೆ ಹಿಗ್ಸಿದ್ದೆ, ನಾನು ಬೆಳಿಲಿಲ್ಲ. ಏನಂದ್ರೆ ನನ್ನ ಕುರುಬರು, ನಾನು ಕುರುಬರು ನಂಬಿದ್ದೆ. 12 ಜನ ಇದ್ರು ಕುರುಬರು. ಈಗ ಇಲಾಖೆಗಳು ಬೇಕು. ನಾನು ಕುರುಬರಾದ್ರೆ ಓಟ್ ಹಾಕ್ತಾರೆ ಅಂದ್ರೆ ಕುರುಬರೇ ಹಾಕಲಿಲ್ಲ. ಅವರು ಏನೇನ ಆಗಲಿಲ್ಲ. ಆಮೇಲೆ ನಮ್ಮವ್ರು ಒಂದಷ್ಟು ಚೆನ್ನಾಗಿ ಕೇಳ್ಕೊಟ್ಬಿಟ್ಟು ಮಚ್ಚನಹಳ್ಳಿ. ಅದಕ್ಕೆ ನೀವು ಗೆದ್ದಿದೆಯೇ ಬಿಟ್ರೆ ಇಲ್ಲಾಂದ್ರೆ ಬೇರೆ ಇಕ್ಸ್ತಾ ಇದ್ದೇನೆ ಗೊತ್ತಿಲ್ಲ. ಏನೋ ಸ್ವಲ್ಪ ಎಡವಟ್ಟ ಆಯ್ತು, ಆಯ್ತು ನೋಡೋಣ ಮುಂದೇನು ಬೇರೆ. ಹಾಗಾಗಿ ಯಾರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವದಿಂದ ಮಾತಾಡಬೇಕು. ಹೀನಾಯವಾಗಿ ಮಾತಾಡಬಾರ್ದು. ಎಂಥ ವ್ಯಕ್ತಿ ಆಗಿ ನಾನು ಅನಿವಾರ್ಯವಾಗಿ ಮಾತಾಡ್ತೀನಿ ಅಷ್ಟೇ ಬಿಟ್ಟರೆ ನಾನು ಸುಮ್ಮನೆ ಟೀಕೆ ಮಾಡೋದು ಯಾವತ್ತೂ ಮಾಡಿಲ್ಲ, ಮಾಡ್ತಾನೆ ಇರಲಿಲ್ಲ. ಆದರೆ ಇಂಥವ್ರಿಗೆ ನಾವು ಹೇಳಬೇಕಾದ್ರು ಈ ತಾಲೂಕಿಗೆ ಇತಿಹಾಸ ಬೇರೆ ಇದೆ. ಈ ತಾಲೂಕಿನಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಜನ, ರೈತರಿಗೆ ಅನುಕೂಲ ಮಾಡುವಂಥ ಜನ, ಎಷ್ಟೋ ಜನ ನಾಗೇನಹಳ್ಳಿ ಅಂತ ಹಿಡಿದು ಭಾಳ ಜನ ಧೀಮಂತರು ತಾಲೂಕನ್ನು ಪ್ರತಿಷ್ಠಿಸಿದ್ದಾರೆ. ಅದಕ್ಕೆ ತಾಲೂಕಿನ ತಮ್ಮದೇ ಆದ ಸ್ಥಾನಮಾನ ಗೌರವ ಇದೆ. ನಾನು ಹೇಳೋದಿಷ್ಟೇ, ಇವರಿಗೆ ತಾಲೂಕಿನ ಗೌರವ, ಸ್ಥಾನದ ಗೌರವವನ್ನು ಉಳಿಸ್ಕೊಂಡು ರಾಜಕಾರಣ ಮಾಡಿ. ಅದು ಬಿಟ್ಬಿಟ್ಟು ಯಾರ್ಯಾರು ನೀವು ಬಿಟ್ಬಿಟ್ರೆ ಆ ಸ್ಥಾನಕ್ಕೆ ಗೌರವ ಇರೋದಿಲ್ಲ ಅಂತೇಳಿ ಮಾಧ್ಯಮದ ಸ್ನೇಹಿತರು, ಮಾಧ್ಯಮರು ಬರೆಯಲ್ಲ ಸರಿ. ಇಂಥ ಅಯೋಗ್ಯರು ಯಾರು ಮಾತಾಡೋದಿಲ್ಲ. ಇಂಥವ್ರು ಮಾತಾಡೋದು ಕೂಡ ಏನು ಮಾಡೋಕ್ಕಾಗಲ್ಲ. ನೀವು ನನ್ನ ಜೊತೆ ಇದ್ರೆ ನಿಮ್ಮನ್ನ ಗುರಿಗೊಳಿಸ್ತೀನಿ ನಾನು. ಜಾಲಪ್ಪನವ್ರು ಹೇಳ್ತಾ ಇದ್ರು ಯಾವಾಗ ಭಾಷಣದಲ್ಲಿ, 10 ಜನ ಅನುಮಾನ ಪಡುವಂಥ ಶತ್ರುಗಳಿಗಿಂತ, ಅದರ ಮಿತ್ರರಿಗಿಂತ ಒಬ್ಬ ಶತ್ರುಗಳಾದ್ರೆ ನಾವು ಕಾಣ್ಬೋದು. ಹಾಗೆ ವಿಶ್ವಾಸದಿಂದ ಪ್ರೀತಿಯಿಂದ ನಾವು ಕಟ್ಟಬೇಕು ಬಿಟ್ರೆ
ದುಡ್ಡಿಂದ ಇನ್ನೊಂದಿಂದ ಕಟ್ಟಲಿಕ್ಕೆ ಅದು ಸಾಧ್ಯ ಆಗಲ್ಲ. ಬೇಗ ದುಡ್ಡಿಲ್ಲ ಅಂತ ಆಯ್ತು. ಅದಕ್ಕೆ ಈಗ ನಾನು ಚುನಾವಣೆ ಮಾಡಲಿಲ್ಲ. ಎಷ್ಟು ಎಲೆಕ್ಷನ್ಸ್ ಆಗಿ ಏನಾದ್ರೆ ನಾವೆಲ್ಲ ನೆಕ್ ಟು ನೆಕ್ ವೇಟ್ ಮಾಡಿದ್ರು. ಅವರೆಲ್ಲ 3 ಜನ ಅಂತ ಒಂದೊಂದ್ಸಲ ಒಂದೊಂದು ಹಳ್ಳಿಯಲ್ಲಿ JDS ಅವರು, BJP ಅವರು, ಅವ್ರ ಜೊತೆಗೆ ನಾವು ಸಬ್ಸೈಡ್ ಎಲ್ಲ ಸೀಟ್ಸ್ ತಗೊಂಡಿದ್ದೀವಿ. ನಾವು ಸೊಸೈಟಿ ಎಲೆಕ್ಷನ್ಗಳು, ಡೈಲಿ ಎಲೆಕ್ಷನ್ಸ್ ಅಲ್ಲಿ ಮೊನ್ನೆ ಹಿರೇಬಿದ್ದವರು ಎಲೆಕ್ಷನ್ ಆಯಿತು. ಎಲ್ಲ ಏನು ತರುವಂಥವ್ರು ಮೂರ್ತಿ ನಿಲ್ಲಿಸಿಲ್ಲ, ತರುವಂಥವ್ರು ಕಾಣ್ತಾ ಇತ್ತು. ಎಷ್ಟು ಹೋಟೆಲ್ ಗೆದ್ರು ಮೊನ್ನೆ ಹಿರೇಬಿದ್ದವರಲ್ಲಿ ಡೈಲಿ ಎಲೆಕ್ಷನ್ 4 ಯುನಾನಿಮಸ್ ಮಾಡಿಕೊಂಡ್ರು, 2 ಗೆದ್ರಿ. 6 ದಿನ ನಾವು 6 ದಿನ ಅವರು 6 ದಿನ. ಇದೇ ವೆಂಕಟರೆಡ್ಡಿ ಡೈರಿ ಪ್ರೆಸಿಡೆಂಟ್ ಆಗಿದ್ದ ಡೈರಿಯಲ್ಲಿ ಏನು ಗೆದ್ಕೊಳ್ಳಿಲ್ಲ ನಾವು. ಇದು ಒಂದು ಸೀಟು ನಮಗೆ ಕಡಿಮೆ ಆಯಿತು. ಈ ಥರ ನಮ್ಮಲ್ಲಿ ಏನು ತೊಂದರೆ ಇಲ್ಲ, ಭಯ ಪಡಬೇಡಿ, ವಿಶ್ವಾಸ ಇರ್ತದೆ. ಈಗ ನಾವೆಲ್ಲ ಪಂಚಾಯತಿಗೆ ಅದಕ್ಕೆಲ್ಲ ಮಾಡೋಣ. ಸಂಘಟನೆಗಳಲ್ಲಿ ಸೈಟ್ ಕೊಟ್ಟಿದ್ದಾರ, ನಗರದಲ್ಲಿ ನಾವು ಮಾಡಿರೋ ಸೈಟೇ ಕೊಟ್ಟಿಲ್ಲ ಇಲ್ಲ. ಹಾಗಾಗಿ ಇವತ್ತು ಕೆಲಸ ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ಕೆಲಸ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ನಿಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡೋರು ಇಲ್ಲ. ಹಾಗಾಗಿ ಇವತ್ತು ಎದೆ ಗೊತ್ತಬೇಡ್ರಿ. ದಿನೇಶ್ ಎಲೆಕ್ಟ್ ಆಗಿದ್ದ ಬಡ ರೈತ. ನಾನು ಆಗಲೇ ಟಾಸ್ಕ್ ಕೊಟ್ಬಿಟ್ಟಿದ್ದೀನಿ, ಮಾತಾಡಿದ್ದೀನಿ. ಮೊನ್ನೆ ಎಲ್ಲ ನಮಗೆ ಇಲ್ಲಿ ಮಿಲ್ಕ್ ಇದು ಚಿಲ್ಲಿಂಗ್ ಸೆಂಟ್ರಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿದ್ದೀನಿ. ಮೊನ್ನೆ MP ಜೊತೆ ಈಗ ಆಯ್ಕೆ ಆಗಿರೋ ದೇಶ ಜೊತೆ ಮಾತಾಡಿದ್ದೀನಿ. ಇಲ್ಲೊಂದು 50-60 ಜನ ಕೆಲಸ, 3 ಜನ ಕೆಲಸ ಸಿಗುತ್ತಾರ. ಆ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ನ ಮತ್ತೆ ಏನಾದರೂ ಮಾಡಬೇಕು, ಪ್ಯಾಕಿಂಗ್ ಮಾಡ್ತಾರೋ ಏನಾದ್ರು ಮಾಡ್ತಾರೆ. ಮತ್ತೆ 30 ಎಕರೆ ಜಮೀನಿದೆ, ಅಲ್ಲಿ ಹುಲ್ಲು ಬೆಳೆದು ರೈತರಿಗೆ ಅದೇನದು ಸೈಲೇಜ್ ಮಾಡೋದು ಮಾಡಬೇಕು ಅಂತ ಹೇಳಿದ್ರು. ಅದೆಲ್ಲ ಪಾಪ ಅವರೆಲ್ಲ ಪಾಪ ಅದನ್ನ ಇಟ್ಕೊಂಡಿದ್ದಾರೆ ಮಾಡೋದಕ್ಕೆ. ಇವ್ರೇನೇನು ಮಾಡಿದ್ರು ಎಲ್ಲರಿಗೂ ಗೊತ್ತಿಲ್ವ? 2 ಟರ್ಮಲ್ಲಿ ಏನೇನು ಮಾಡಿದ್ರು, ಎಲ್ಲಿ ಕೊಳ್ಳೆ ಹೊಡೋದು. ನಾನು ಮತ್ತೆ ಅದನ್ನ ಹೇಳೋದು ಬೇಡ. ಇವರು ಟ್ರಾನ್ಸ್ಪೋರ್ಟ್ ಇಟ್ಟಿದ್ರು ಗಿರಾಕಿ ಎಲ್ಲ ಪಾಪ ಇಲ್ಲಿ ಇದ್ದಾರೆ. ಇವರೆಲ್ಲ ಟ್ರಾನ್ಸ್ಪೋರ್ಟ್ ಅವರೇ. ಹತ್ರ ಎಲ್ಲ ಟ್ರಾನ್ಸ್ಪೋರ್ಟ್ ಇವ್ರು ಹಾಕೊಡೋದು, ದೂರ ಎಲ್ಲ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಕೊಡೋದು. ಹತ್ರ ಇರೋದು 10 ರೂಪಾಯಿ ಅಂದ್ರೆ ದೂರ ಇರೋದು 15 ರೂಪಾಯಿ. 15 ರೂಪಾಯಿ ಬರುತ್ತೆ ಅಂತ ಇವರು 4 ದಿವಸಕ್ಕೆ ವಾಪಸ್ ಕೊಡೋದು. ಅದೇ ಗಣಪತಿನೂ ಸುಬ್ರಹ್ಮಣ್ಯ ಸುತ್ತಾಗಿರೋದ್ರಿಂದ ಈಶ್ವರ ನೋಡಪ್ಪ ನೀನು ದೇಶ ಸುತ್ತಾಕಪ್ಪ ಅಂತ ಸುಬ್ರಹ್ಮಣ್ಯ ಹೇಳ್ಕೊಂಡು ದೇಶಕ್ಕೆ ಹೊರಡೋದು. ಈ ಗಣಪತಿ ವಿಚಾರ ಅಲ್ಲೇ ಸುತ್ತಾಕ